ಹೋರಾಟಗಾರರು ನಾವೆಲ್ಲ ನಿಮ್ ಮುಂದೆ ಬೆಳೆದವರು. ಕರ್ನಾಟಕಕ್ಕೆ 2 ಆಸ್ತಿ. ಡಾಕ್ಟರ್ ರಾಜ್ಕುಮಾರ್ ಬಿಟ್ಟೆ 4 ದಿವಸ ಆಗ್ತಾ ಇದೆ. ಪುಣ್ಯ ಭೂಮಿ ತೆರವುಮಾಡಿ ಕಿಡಿಗೇರಿಗಳು ಮಾಡಿದರೆ. ಕೋರ್ಟ್ ಅಲ್ಲಿ ಇರ್ಲಿ, ಕಾನೂನ್ಗೆ ನಾವು ಬದ್ಧವಾಗಿದ್ದೀವಿ. ಯಾರು ಅಭಿಮಾನಿಗಳು ಏನು ತೊಂದರೆ ಕೊಡ್ತಾ ಇಲ್ಲ, ಕಿರ್ಚಾಡ್ತಿದೀವಿ. ನಮ್ಮ ಮನೆಗಳಲ್ಲಿ ಸಾವಾದಂಗೆ ನಾವೆಲ್ಲ ನಿಂತಿದೀವಿ. ಆದ್ರೆ ಚಿತ್ರರಂಗ ತಾವು ಫಿಲಂ ಮಾಡಿದವರು, ಅಣ್ಣವ್ರ ದೊಡ್ಡವ್ರ ಜೊತೆ ಇದ್ದವ್ರು ನೀವು. ಇವತ್ತು ಏನಣ್ಣ, ಏನು ಇಲ್ವಲ್ಲಣ್ಣ? ಏನ್ ಮಾಡ್ತಾ ಇದೀರಣ್ಣ? ಏನ್ ಮಾಡ್ಬೇಕಂತಿದ್ದೀರಣ್ಣ ನೀವು? ಅಲ್ಲಣ್ಣ, ಏನ್ ಮಾಡ್ತಾ ಇದೀರಿ? ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ನಿಮ್ಮ ಹುಡುಗ್ರೆ, ಬೇರೆ ಅಲ್ಲ. ಒಬ್ಬ ಮೇರು ನಟ, ಆತನು ಒಬ್ಬ ದೊಡ್ಡ ಕಲಾವಿದ, ಕನ್ನಡದ ಹೋರಾಟಗಾರರು. ನಿಮ್ಮ ಬಗ್ಗೆ ನಿಮ್ಮ ಜೊತೆಲೆಲ್ಲ ಭಾಗಿಯಾದವರು ಅವರು. ಏನಣ್ಣ ಈ ತರ ಅನ್ಯಾಯ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ನಾವು ಆ ಸಮಾಧಿ ನೋಡಿದ್ರೆ ಸಾವು ನೋಡ್ದಂಗಿದೆ ಅಣ್ಣ ನಮ್ಗೆ. ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಊಟ ಸೇರ್ತಾ ಇಲ್ಲ ನಮ್ಗೆ. ಏನಾಗಿದೆ? ಆಯ್ತಣ್ಣ, ಕಾನೂನಿಗೆ ನಾವೆಲ್ಲ ತಲೆ ಬಗ್ತೀವಣ್ಣ. ನೀವೆಲ್ಲ ಹೋರಾಟಗಾರರು, ನೀವೆಲ್ಲ ಹೋರಾಟದಿಂದ ಬಂದವರು. ಎಲ್ಲಣ್ಣ ನ್ಯಾಯ ಸಿಕ್ಕಿದೆ? ಎಲ್ಲಿ ನ್ಯಾಯ ಸಿಕ್ತು? ನ್ಯಾಯ ಕೊಡ್ಬೇಕಾದವ್ರಿಗೂ ಕೊಡ್ಬೇಕಲ್ವಾ? ನಾವು ಕೊಡ್ಬೇಕಾಗುತ್ತೆ. ಒಬ್ಬರು ಮಾತಾಡಿಲ್ಲ. ನಿಮ್ಮ ಫಿಲಂ ಚೇಂಬರ್ ಇಂದ ಸಾರಾ ಗೋವಿಂದಣ್ಣ ನ್ಯಾಯ ಕೊಡಿಸ್ತಾರೆ. ಇದು ಕಾನೂನು ಅಡಿಯಲ್ಲಿ ಇರೋದ್ರಿಂದ ಕೆಲವ್ರಿಗೆ ಮುಜುಗರ ಆಗ್ತಾ ಇದೆ. ಏನೇ ಆಗಲಿ, ನಮ್ದು ಕೂಡ ನಿಮ್ದು, ನೀವು ಏನ್ ಮಾಡ್ತಾ ಇದ್ದೀರೋ ಅದರಲ್ಲಿ ನಾವೊಬ್ಬರಾಗಿ ನಿಮ್ ಜೊತೆ ಇದ್ದೀವಿ. ಖಂಡಿತವಾಗಿ ಆ ಸಮಾಧಿ ಹಂಗೆ ಆಗ್ಬೇಕು. ಹೇಳಿದ್ರೆ ನೀನು ಹೇಳ್ತೀನಿ, ಬಾಲಕೃಷ್ಣ ಅವ್ರ ಮಗಳೇ ಖುದ್ದಾಗಿ ಹೇಳಿದ್ದಾರೆ, ಇದರಲ್ಲಿ ಯಾರ ಕೈವಾಡ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ನಿಮ್ಮ ಪರವಾಗಿ ಸರ್ಕಾರಕ್ಕೆ ಖಂಡಿತವಾಗಿ ನಾವು ಫಿಲ್ಮ್ ಚೇಂಬರ್ ಇಂದ ನಾವು ಮನವಿ ಮಾಡ್ತೀವಿ. ಖಂಡಿತ ನಿಮ್ ಜೊತೆ ಇದ್ದೀವಿ. ಆ ಸಮಾಧಿ ಅಲ್ಲೇ ಇರ್ಬೇಕು ಅನ್ನೋದು ನಮಗೂ ಆಸೆ. ಪೂರ್ತಿ ಮಾಡೋವರೆಗೂ ಯಾಕೆಂದ್ರೆ ನಾವು ಅವರೆಲ್ಲ ಕೊಡುಗೆ ಕೊಟ್ಟಂತವ್ರು ಕನ್ನಡ ಚಿತ್ರರಂಗಕ್ಕೆ. ಅವ್ರಿಗೆ ಅವಮಾನ ಆಗೋದು ಮತ್ತೊಂದಾಗೋದ್ರೆ ನಾವ್ ಯಾರು ಸಹಿಸ್ಕೊಳಕ್ ಆಗಲ್ಲ. ಇಲ್ಲಿ ಯಾರ್ದೋ ಒಂದು ಕೈ ಮಾಡೋ ಯಾರೋ ಒಬ್ಬ ದೊಡ್ಡ ವ್ಯಕ್ತಿನೋ ಏನೋ ಯಾರೋ ಗೊತ್ತಿಲ್ಲ ನಮ್ಗೆ, ಅವರಿಂದ ಆಗ್ತಾ ಇದೆ. ಈಗ ಸರ್ಕಾರದ ಜೊತೆ ನಾವು ನಿಮ್ಮ ಪರವಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದನ್ನ ಆ ಸಮಾಧಿಯನ್ನ ಯಥಾವತ್ತಾಗಿ ಉಳಿಸ್ಕೊಡಿ ಅಂತ ಹೇಳಿದ್ರೆ ನಿಮ್ಮ ಪರವಾಗಿ ನಾವು ಕೇಳಿಸಿ. ಅದು ಲಿಖಿತವಾಗಿ ಲೆಟರ್ ಮುಖಾಂತರವಾಗಿ ನೀವು ಅಣ್ಣ ನಿನ್ಗೆ ಹೇಳ್ತಲ್ಲ, ಸಾರಾ ಗೋವಿಂದಣ್ಣನ ನೇತೃತ್ವದಲ್ಲಿ 2 ಕಣ್ಣು ನಮ್ದೇ ಅಂತ ಅನ್ಕೊಂಡು ದಯವಿಟ್ಟು ನೀವು, ನಾವೆಲ್ಲ ನಿಮ್ಮ ಹುಡುಗರು, ನಿಮ್ಮ ಹೋರಾಟ ನೋಡ್ಕೊ ಬಂದವ್ರು ನಾವು. ನಿಮ್ಮ ಹೋರಾಟ ನಿಲ್ಬಾರ್ದು. ಈ ಹೋರಾಟಕ್ಕೆ ನಿಮ್ಮ ಬಲ ಇದೆ, ನಿಮ್ಮ ಸಪೋರ್ಟ್ ಇದೆ ಅಂತ ಹೇಳ್ಬೇಕು. ಮೀಡಿಯಾ ಹೇಳ್ಕೊತ್ತಣ್ಣ. ನಾನು ಮಾತಾಡುವಾಗ ಹೇಳಿದೆ ನೋಡಿ, ಎಲ್ಲೇ ಆದ್ರೂ ಅನ್ಯಾಯ ಆಗಿದ್ರೆ ಅದನ್ನ ಅನ್ಯಾಯದ ವಿರುದ್ಧವಾಗಿ ನಾವು ನಿಂತ್ಕೊಳ್ತೀವಿ. ಖಂಡಿತವಾಗಿ ಇವತ್ತು ನಿಮ್ಮ ನೋವು ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ನಾನು ನಿಮ್ಗೇನು ಈಗ ಒಂದು ಮಾತು ಕೊಟ್ಟಿದ್ದೀನಿ, ನಿಮ್ಮ ಪರವಾಗಿ ಮುಖ್ಯಮಂತ್ರಿಗಳನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಮನವಿ ಕೊಟ್ಟಿದ್ದೀರಾ. ಈ ಮನವಿಯನ್ನ ಇಟ್ಕೊಂಡು ಇದನ್ನು ಸೇರಿಸಿ ಮುಖ್ಯಮಂತ್ರಿ ವರ್ಗದಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ನಮ್ಮ ಕೈಲಾಗದ ಖಂಡಿತವಾಗಿ ಮುಖ್ಯಮಂತ್ರಿ ಮೇಲೆ ಚಲನಚಿತ್ರೋದ್ಯಮ ಪೂರ್ತಿ ಮಾಡಬೇಕು. ಯಾವುದೇ ಒತ್ತಡ ಇಲ್ಲದೇನೆ ನಾವು ಹೋಗಿ ನಿಮ್ಮ ಪರವಾಗಿ
ನಿಮ್ಮ ಮನವಿಯನ್ನು ಸೇರಿಸಿ ನಮ್ಮ ಒಂದು ಏನು ನಾವೇನು ಬೇಡಿಕೆ ಇಟ್ಟಿದ್ವೋ ಅದನ್ನು ಇಟ್ಟು ಮುಖ್ಯಮಂತ್ರಿಯವರಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡಲೇ ಈಗ ಅವ್ರ ಮೇಲೆ ಒತ್ತಡ ತರುವಂಥ ಕೆಲಸ ನಾವು ಮಾಡ್ತೀವಿ. ಮುಂದಕ್ಕೆ ಅದೇನು ಕ್ರಮ ತಗೊಳ್ಲಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ಜೊತೆ